ಸಾಮಾನ್ಯ ಜ್ಞಾನ. ಯಶಸ್ವಿನಿ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಉತ್ತರ 2003. ಯಶಸ್ವಿನಿ ಯೋಜನೆಯ ಮುಖ್ಯ ಉದ್ದೇಶವೇನು? ಉತ್ತರ ಸಹಕಾರ ಸಂಘಗಳ ಸದಸ್ಯರಿಗೆ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಚಿಕಿತ್ಸೆ ಒದಗಿಸುವುದು. ಯಶಸ್ವಿನಿ ಯೋಜನೆಯಲ್ಲಿ ಎಷ್ಟು ಲಕ್ಷ ರೂ.ವರೆಗೆ ಚಿಕಿತ್ಸೆ ನೀಡಲಾಗುತ್ತದೆ? ಉತ್ತರ 5 ಲಕ್ಷ ರೂ. ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಕನಿಷ್ಠ ಎಷ್ಟು ತಿಂಗಳು ಸಹಕಾರ ಸಂಘದ ಸದಸ್ಯರಾಗಿರಬೇಕು? ಉತ್ತರ 3 ತಿಂಗಳು. ಯಶಸ್ವಿನಿ ಯೋಜನೆಗೆ ಯಾರು ಅರ್ಹರಾಗುವುದಿಲ್ಲ? ಉತ್ತರ ಮಾಸಿಕ 30,000 ರೂ.ಗಿಂತ ಹೆಚ್ಚು ಆದಾಯ ಗಳಿಸುವ ಸರ್ಕಾರಿ ಅಥವಾ ಖಾಸಗಿ ನೌಕರರು. ಯಶಸ್ವಿನಿ ಯೋಜನೆಗೆ ಯಾವ ಇಲಾಖೆ ಸೇರಿದೆ? ಉತ್ತರ ಸಹಕಾರ ಇಲಾಖೆ. ಯಶಸ್ವಿನಿ ಯೋಜನೆಯಲ್ಲಿ ಒಟ್ಟು ಎಷ್ಟು ರೋಗಗಳಿಗೆ ಚಿಕಿತ್ಸೆಗಳು ಲಭ್ಯವಿದೆ? ಉತ್ತರ ಒಟ್ಟು 2128, 1650 ಸಾಮಾನ್ಯ ಚಿಕಿತ್ಸೆಗಳು ಮತ್ತು 478 ಐಸಿಯು ಚಿಕಿತ್ಸೆಗಳು. ಯಶಸ್ವಿನಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ? ಉತ್ತರ ಕರ್ನಾಟಕ ಸರ್ಕಾರ. ಯಶಸ್ವಿನಿ ಯೋಜನೆಯನ್ನು ಯಾವ ಮುಖ್ಯಮಂತ್ರಿ ಜಾರಿಗೆ ತಂದರು? ಉತ್ತರ ಎಸ್.ಎಂ. ಕೃಷ್ಣ.